ವೆನೆಲ್ಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪ್ರಿಯಾಂಕಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪೊಲೀಸರಿಂದ ಆರೋಪಿ ಪ್ರಿಯಾಂಕಳ ತೀವ್ರ ವಿಚಾರಣೆ ಆಗ್ತಾ ಇದೆ. ವೆನೆಲ್ಲಾ ಕೊಲೆ ಬಳಿಕ ತಲೆಮರೆಸಿಕೊಂಡು ಓಡೋಗ್ಬಿಟ್ಟಿದ್ರು. ಈಗಾಗಲೇ ಬಂಧನಕ್ಕೆ ಒಳಗಾಗಿದ್ದಾಳೆ. ನೋಡಿ, ಪ್ರಿಯಕರ ಮೋಹನ್ ಕೂಡ ಈಗ ಬಂಧನದಲ್ಲಿದ್ದಾನೆ. ಅನೈತಿಕತೆಗೆ ಅಡ್ಡಿಯಾಗಿದ್ದಂತಹ 5 ವರ್ಷದ ಮಗುವನ್ನ ಕೊಂದು ತಾಯಿ ಎಸ್ಕೇಪ್ ಆಗಿದ್ದಾಳೆ. ಕಾಡುಗೋಡಿಯ ವೆನೆಲ್ಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ಇಷ್ಟು ದಿನಗಳ ಕಾಲ ಆಕೆ ತಲೆಮರೆಸಿಕೊಂಡು ಓಡ ಹೋಗಿದ್ಲು, ಯಾರಿಗೂ ಕೂಡ ಸಿಗ್ತಾ ಇರಲಿಲ್ಲ. ಈಗ ಕೊನೆಗೂ ಪೊಲೀಸರು ಆಕೆಯನ್ನ ಲಾಕ್ ಮಾಡಿದ್ದಾರೆ. ನೋಡಿ, ಆರೋಪಿ ಪ್ರಿಯಾಂಕಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಿಚಾರಣೆ ಕೂಡ ನಡೀತಾ ಇದೆ. ಆ ಮಗುವನ್ನ ಕೊಂದು ಎಸ್ಕೇಪ್ ಆಗಿರ್ತಾರೆ. ಯಾಕಂತಂದ್ರೆ ಅನೈತಿಕತೆಗೆ ಪ್ರಾಬ್ಲಮ್ ಆಗುತ್ತೆ, ಸಮಸ್ಯೆ ಉಂಟಾಗುತ್ತೆ. ಈ ಮಗು ಇದ್ದು ಬಿಟ್ರೆ ಆಕೆಗೆ ಸಾಕೋ ಯೋಗ್ಯತೆ ಇಲ್ಲ ಅಂತಂದಿದ್ರೆ ಆ ಮಗುವನ್ನ ಅವ್ರ ತಂದೆ ಕೈಯಲ್ಲಿ ಕೊಟ್ಟು ಹೋಗ್ಬೇಕಾಗಿತ್ತು. ಅದು ಬಿಟ್ಟು ಆ ಮಗುವನ್ನ ಸಾಯಿಸ್ಬಿಟ್ಟು ತನ್ನ ಎಂಜಾಯ್ಮೆಂಟ್ಗೋಸ್ಕರ ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಿಜಕ್ಕೂ ಈಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿರುವಂತಹ ವಿಷಯ ಅದು ವೆನೆಲ್ಲಾ ಪ್ರಕರಣ. ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇರುತ್ತೆ. ಈಗ ಕೊನೆಗೂ ಆರೋಪಿ ಪ್ರಿಯಾಂಕಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಈಗ ತೀವ್ರಗತಿಯಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ಎಷ್ಟು ದಿನಗಳ ಹಿಂದೆ ಈ ರೀತಿಯಾದಂತಹ ಸಂಚಲನ ರೂಪಿಸಿದ್ರು ಇವರು. ನೋಡಿ, ಅನೈತಿಕತೆಗೆ ತೊಂದರೆ ಆಗತ್ತೆ ಅಂತ ಹೇಳಿ ಮಗುವನ್ನ ಕೊಂದಿದ್ದಾಳಲ್ಲ, ಈಕೆ ಮನಸ್ಥಿತಿ ಎಂತದಿರಬೇಕು ಹೇಳಿ ಕೇಳಿ. ಮಕ್ಕಳಿಲ್ಲ ಅಂತ ಹೇಳಿ ದೇವ್ರಿಗೆ ಹರಕೆ ಹೊತ್ಕೊಂಡು ಪೂಜೆ ಪುನಸ್ಕಾರ ಮಾಡಿ ಮಕ್ಕಳನ್ನ ಹಿಡಿತಾರೆ. ಅಂಥದ್ರಲ್ಲಿ ಆ ಮಕ್ಕಳಾದ್ರೂ ಅನೈತಿಕತೆಗೆ ತೊಂದರೆ ಆಗತ್ತೆ ಅನ್ನುವಂತಹ ಕಾರಣಕ್ಕಾಗಿ, ಅಡ್ಡಿ ಆಗತ್ತೆ ಅನ್ನುವಂತಹ ಕಾರಣಕ್ಕಾಗಿ ಆ ಮಗುವನ್ನ ಸಾಯಿಸಿದ್ದಾಳೆ ಅಂತಂದ್ರೆ ಆಕೆ ತಾಯಿನ ಆಕೆ. ಇಂಥವರಿಂದ ಬೇರೆ ತಾಯಿಗಳಿಗೂ ಕೂಡ ಒಂದು ಕೆಟ್ಟ ಹೆಸರು ಬರುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ನಾವು ಗಮನಿಸಿದಾಗೆ ನಿಜಕ್ಕೂ ಈ ವೆನೆಲ್ಲಾ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಕೊನೆಗೂ ಈಗ ಪ್ರಿಯಾಂಕಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಯಾವ ರೀತಿ ತನಿಖೆ ಸಾಗುತ್ತೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ? ಖಂಡಿತ. ಅಂದ್ರೆ ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 5 ವರ್ಷದ ಮಗು ವೆನೆಲ್ಲಾ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೊನೆಗೂ ಕೂಡ ಕಾಡುಗೋಡಿ ಪೊಲೀಸ್ನವರು ಈ ಒಂದು ಪ್ರಮುಖ ಆರೋಪಿಯಾಗಿರುವಂತಹ ಮಗುವಿನ ತಾಯಿ ಪ್ರಿಯಾಂಕಳನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ತನಿಖೆಯನ್ನ ಕೂಡ ಮಾಡ್ಲಾಗ್ತಾರೆ. ಪ್ರಮುಖವಾಗಿ ಇವತ್ತು ಕಳೆದ ಹಲವು ದಿನಗಳಿಂದನೂ ಕೂಡ ಅಂದ್ರೆ 4ನೇ ತಾರೀಕು FIR ಆಗುತ್ತೆ. ಅದಾದ ನಂತರವಾಗಿ ಪ್ರಮುಖ ಆರೋಪಿ ಮತ್ತೊಬ್ಬ ಮೋಹನ್ ಏನಿದ್ದಾನೆ, ಪ್ರಿಯಾಕರ ಆತನನ್ನು ಕೂಡ ವಶಕ್ಕೆ ಪಡೆದಂತ ಪೊಲೀಸರು ಮೊದಲಿಗೆ ಆತನನ್ನ ಕಸ್ಟಡಿಗೆ ತೆಗೆದುಕೊಂಡು ಆತನನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಒಂದು ಕಡೆ ಆತ ಕೂಡ ಕೊಡುವಂತ ಸ್ಟೇಟ್ಮೆಂಟ್ ಅನ್ನ ಕೂಡ ಈಗಾಗಲೇ ಪೊಲೀಸರು ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಮೋಹನ್ ಅರೆಸ್ಟ್ ಆಯ್ತ ಬೆನ್ನಲ್ಲೇ ಈಗ ಪ್ರಿಯಾಂಕಾ ನಾಪತ್ತೆಯಾಗಿದ್ದು ಆ ಒಂದು ಸಂದರ್ಭದಲ್ಲಿ ಪೊಲೀಸರು ನಿರಂತರವಾಗಿ ಆಕೆಯ ಪತ್ತೆಗಾಗಿ ವಿಶೇಷ ತಂಡಗಳನ್ನ ರಚನೆ ಮಾಡಿಕೊಂಡು ಆಕೆಯನ್ನ ಹುಡುಕಾಟ ಮಾಡುವಂತ ಕೆಲಸಗಳು ಕೂಡ ಒಂದ್ ಕಡೆ ಆಗ್ತಾ ಇತ್ತು. ಇದರ ಬೆನ್ನಲ್ಲೇ ಕೊನೆಗೂ ಕೂಡ ಇವತ್ತು ಸಂಜೆ ಆಲ್ಮೋಸ್ಟ್ ಒಂದು 3:30 ಸುಮಾರಿಗೆ ಕಾಡುಗೋಡಿ ಪೊಲೀಸರು ಪ್ರಮುಖ ಆರೋಪಿಯಾಗಿರುವಂತಹ ಮಗುವಿನ ತಾಯಿ ಪ್ರಿಯಾಂಕಳನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಆಕೆಯನ್ನು ಕೂಡ ಸಾಕಷ್ಟು ವಿಚಾರಣೆ ಮಾಡುವಂತ ಕೆಲಸವನ್ನ ಒಂದು ಕಡೆ ಕಾಡುಗೋಡಿ ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಹಿಂದೆ ಅಂದ್ರೆ ನಾನು ಅವಾಗ್ಲೂ ಕೂಡ ಹೇಳ್ತಾ ಇದ್ದೆ, ಯಾವ ರೀತಿಯಾಗಿ ಪೊಲೀಸರು ನಿರ್ಲಕ್ಷ್ಯ ಇತ್ತು, ಯಾವ ರೀತಿಯಾಗಿ ಪೊಲೀಸರು ಈ ಕೇಸನ್ನ ಹಳ್ಳ ಹಿಡಿಸುವಂತ ಕೆಲಸಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಮಗುವಿನ ತಂದೆ ಆಗಿರುವಂತಹ ಪ್ರವೀಣ್ ಕೂಡ ದೂರನ್ನ ಲೋಕಾಯುಕ್ತಗೆ ಕೊಟ್ಟಿದ್ರು, ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಜೊತೆಗೆ ಇಲ್ಲಿ ಪೊಲೀಸರು ಸರಿಯಾದಂತ ತನಿಖೆಯನ್ನ ಮಾಡ್ತಾ ಇಲ್ಲ. ಒಂದು ಕಡೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಂತ ಸಂದರ್ಭದಲ್ಲಿ ಈ ಕೇಸನ್ನ ಹಳ್ಳ ಹಿಡಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಗಮನಕ್ಕೆ ತಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಅದನ್ನು ಕೂಡ ಸಲ್ಲಿಕೆಯನ್ನ ಮಾಡಿದ್ರು. ನಂತರವಾಗಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಈ ಹಿಂದೆ ಅಂದ್ರೆ ತನಿಖೆ ಅಧಿಕಾರಿ ಆಗಿದ್ದಂತ ಸಬ್ ಇನ್ಸ್ಪೆಕ್ಟರ್ ವಿರುದ್ಧವಾಗಿ ಅಂದ್ರೆ ಕೆಲವೊಂದಷ್ಟು ರಿಪೋರ್ಟ್ ಅನ್ನ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ಗೆ ವರದಿನ ಸಲ್ಲಿಸಿದ್ರು. ಇದಾಗಿ ಇವತ್ತು ಕೂಡ ಪೊಲೀಸರು ಅಂದ್ರೆ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಖುದ್ದು ಕೆಲವೊಂದಷ್ಟು ಡೈರೆಕ್ಷನ್ ನ ಹಿರಿಯ ಅಧಿಕಾರಿಗಳಿಗೆ ಕೊಟ್ಟಿದ್ರು. ಈ ಒಂದು ಪ್ರಕರಣದಲ್ಲಿ ಬಂಧಿತ ಆಗಿರುವಂತ ಮೋಹನ್ ಏನಿದ್ದಾನೆ ಆತನನ್ನ ಒಂದ್ ಕಡೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಕೂಡ ಆತ ಕೊಟ್ಟಂತ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಅಂದ್ರೆ ಈ ಒಂದು ಮಗುವಿನ ಕೊಲೆಯನ್ನ ನಾನೇ ಮಾಡಿದ್ದೆ ಅಂತ ಹೇಳಿ ನೇರವಾಗಿ ಆತ ಒಪ್ಕೊಂಡಿದ್ದಾನೆ. ಆದ್ರೆ ಇಲ್ಲಿ ಮಗು ಸಾವನ್ನಪ್ಪಿರುವಂತ ವಿಚಾರ ಗೊತ್ತಿದ್ದು ಅದನ್ನ ಬೇರೆ ಕಡೆ ಡೈವರ್ಟ್ ಮಾಡುವಂತ ಕೆಲಸವನ್ನ ಒಂದು ಕಡೆ ಮಗುವಿನ ತಾಯಿ ಪ್ರಿಯಾಂಕಾ ಮಾಡಿದ್ಲು. ಯಾಕಂದ್ರೆ ಮಗುವಿನ 12 ಗಂಟೆಗಳ ಕಾಲ ಬಾಡಿಯನ್ನ ತನ್ನ ಕಾರಿನಲ್ಲಿ ಇಟ್ಕೊಂಡು
ನಂತರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಅಲ್ಲಿಂದ ತಮ್ಮ ವಿಲ್ಲಾಗೆ ಹೋಗ್ತಾರೆ. ಅಲ್ಲಿಂದ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಏನು ಗೊತ್ತಿಲ್ಲದ ರೀತಿಯಲ್ಲಿ ನಾಟಕವನ್ನ ಮಾಡಿರ್ತಾರೆ. ಅಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಮಗು ಸಾವನ್ನಪ್ಪಿದೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಕೂಡ ಐ ಡ್ರಾಮಾವನ್ನ ಈ ಪ್ರಿಯಾಂಕಾ ಮಾಡಿರ್ತಾಳೆ. ಹೀಗಾಗಿ ಈ ಎಲ್ಲ ವಿಚಾರಗಳು ಕೂಡ ತನಿಖಾ ಹಂತದಲ್ಲಿ ಅಂದ್ರೆ ಲೋಕಾಯುಕ್ತ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನ ಒಗ್ಗೂಡಿಸಿ ಇದೀಗ ನಗರ ಪೊಲೀಸ್ ಆಯುಕ್ತರಿಗೆ ಒಂದು ವರದಿನ ಕೊಟ್ಟಿದ್ರು. ಅದನ್ನ ಆಧರಿಸಿ ಇವತ್ತು ಒಂದು ಹಿರಿಯ ಅಧಿಕಾರಿಗಳಿಗೆ ಕಮಿಷನರ್ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಆದಷ್ಟು ಬೇಗ ಈ ಕೇಸನ್ನ ಮರು ತನಿಖೆಯನ್ನ ಮಾಡಬೇಕು, ಆರೋಪಿಗಳು ಯಾರಿದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ರು. ಹೀಗಾಗಿ ನಿರಂತರವಾಗಿ ತನಿಖೆನ ಮಾಡ್ತಿದ್ದಂತ ಕಾಡುಗೋಡಿ ಪೊಲೀಸರು ಒಂದ್ ಕಡೆ ಇದೀಗ ಆ ಮಗುವಿನ ತಾಯಿ ಪ್ರಿಯಾಂಕಾ ಏನಿದ್ದಾಳೆ ಆಕೆಯನ್ನ ಇಮಿಡಿಯೇಟ್ ಆಗಿ ವಶಕ್ಕೆ ಪಡೆಯುವಂತ ಕೆಲಸಗಳು ಆಗಿದೆ. ಇವತ್ತು ಆಲ್ಮೋಸ್ಟ್ ವಿಚಾರಣೆಯನ್ನ ನಡೆಸಿದ ನಂತರವಾಗಿ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆಕೆಯನ್ನು ಕೂಡ ಒಂದು 10 ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. ಜೊತೆಗೆ ಈ ಸಾಕ್ಷಿ ನಾಶ ಮಾಡಿರುವಂತ ಹಿನ್ನೆಲೆಯಲ್ಲಿ ಆಕೆಯನ್ನ ಕೂಡ ಇಂಟ್ರೋಗೇಷನ್ ಮಾಡ್ಬೇಕಾಗುತ್ತೆ. ಈ ಒಂದು ಕೊಲೆಯಲ್ಲಿ ನಾನು ಮಾಡಿದ್ದೀನಿ ಅಂತ ಒಪ್ಕೊಂಡಿರುವಂತ ಮೋಹನ್ ಏನಿದ್ದಾನೆ ಆತನು ಕೂಡ ತನಿಖೆನ ಮಾಡುವಂತ ಕೆಲಸಗಳು ಕೂಡ ನಡೀತಾ ಇರೋದಂಥದ್ದು. ದೀಪಾ. ಎಸ್ ಅಜಯ್ ಗೌಡ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.